ನೋಡಿ ರಾತ್ರಿ ಇಲ್ಲೊಂದು ಲೈಟ್ ಕಂಬ ಬಿದ್ದೋಗಿದೆ. ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲೊಂದು ಲೈಟ್ ಕಂಬ ತುಂಬ ಅಪಾಯದ ಪರಿಸ್ಥಿತಿಯಲ್ಲಿದೆ. ತಾವು ವೀಕ್ಷಣೆ ಮಾಡಿ ನೋಡಿ ಹೆಂಗೆ ಬೆಂಡಾಗಿದೆ. ಹಾಂ, ಇದು ಯಾವ ಟೈಮ್ಗಾರ ಕಟ್ಟಾಗಿ ಬಿದ್ದೋಗ್ಬೋದು. ಸೊ ದಯವಿಟ್ಟು ಆಲ್ಮೋಸ್ಟ್ ಕಟ್ಟಾಗಿದೆ, ಇದು ಕಟ್ಟಾಗಿ ಕ್ರ್ಯಾಕ್ ಬಿಟ್ಕೊಂಡಿದೆ ನೋಡ್ರಿ ಇಲ್ಲಿ. ಹಾಂ, ಇಲ್ಲಿ ಕ್ರ್ಯಾಕ್ ಬಿಟ್ಟಿದೆ, ಇದು ಬೆಂಡಾಗಿ ಹೋಗಿದೆ. ಸೊ ದಯವಿಟ್ಟು ಈ ಒಂದು ಕರೆಂಟ್ ಕಂಬ ಏನಿದೆ ಇದನ್ನು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಒಳ್ಳೆಯದು. ಯಾವ ಟೈಮ್ಗೆ ಏನಾರು ಆಗ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಬಹಳ ಒಂದು ಏನಂತ ಹೇಳೋದು, ಇದಕ್ಕೆ ಹೇಳೋಕ್ಕೆ ಆಗಲ್ಲ. ಆ ತರಹದ ಒಂದು ಅನಾಹುತ ಸಂಭವಿಸಿದೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ದಯವಿಟ್ಟು ನಿರೀಕ್ಷಿಸಿ ಈ ವಿಡಿಯೋನ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ನೋಡಿ. ಯಾಕೆಂದರೆ ಏನಾಗುತ್ತೆ ಇಲ್ಲಿ ವಾಸ್ತವ ಅನ್ನೋದನ್ನ ಪ್ರತಿಯೊಬ್ಬರು ಅರಿವಾಗಬೇಕು. ಸೊ ಈ ವಾಹನಗಳು ಈ ಮೇನ್ ರೋಡಲ್ಲೇ ಹೋಗಬೇಕು, ಅಲ್ಲಿ ಹೋಗೋಕ್ಕಾಗಲ್ಲ, ಸಂತಿಗುಂದಿಲಿ ಹೋಗೋಕ್ಕಾಗಲ್ಲ. ಈಗಾಗಲೇ ಇಲ್ಲಿ ಜಲ್ ಜೀವನ ಯೋಜನೆದು ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಇಲ್ಲಿ ರಸ್ತೆ ಅಡ್ಡ ಹಾಕಿದರು. ಅದರಂತೆ ಇವತ್ತು ಸಹ ಅಡ್ಡ ಹಾಕಿದ್ದಾರೆ. ಸೊ ಇಲ್ಲಿ ಏನಾಗ್ಬಿಡ್ತಾ ಇದೆ ಅಂದರೆ ಸಾಕಷ್ಟು ಜನ ಪ್ರವಾಸಿಗರಿಗೆ ದಾರಿ ಮಾರ್ಗದ ಒಂದು ವ್ಯತ್ಯಾಸ ಅಂದರೆ ಗೊತ್ತಾಗ್ತಾಯಿಲ್ಲ, ಯಾವ ಕಡೆ ಹೋಗಬೇಕು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಬರಬೇಕಾರಲ್ಲಿ ನನ್ನ ಸರ್ ಬೆಟ್ಟಕ್ಕೆ ಹೆಂಗೆ ಹೋಗೋದು ಅಂತ ಕೇಳ್ತಾರೆ ನನ್ನ. ಸೊ ಅವ್ರಿಗೆ ಮಾರ್ಗ ತೋರಿಸಿ ಕಳಿಸಿರ್ತೀನಿ. ಅದ್ರ ಬದಲು ನಾನು ತಡಿಯಪ್ಪ ಯಾಕೆ ಅವ್ರಿಗೆ ವೀಡಿಯೋ ಮೂಲಕನೇ ಮಾಹಿತಿ ಕೊಟ್ಬಿಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿರಿ, ತಡರಾತ್ರಿ ಅಂದರೆ ಒಂದು ರಾತ್ರಿ ಆಗಿರೋದೇ ಬೆಳಗಿನ ಜಾವನ ಗೊತ್ತಿಲ್ಲ, 5 ಗಂಟೆಯಲ್ಲೇನೋ ಆಗಿರ್ಬೋದು ಅನ್ಕೋತೀನಿ. ಈ ಸ್ಥಳದಲ್ಲಿ ನೋಡಿ ಈ ಕರೆಂಟ್ ಕಂಬ ಕಟ್ಟಾಗಿ ಹಂಗೆ ಮುರಿದು ಬಿದ್ದೋಗಿದೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ. ಹಾಂ, ಇಲ್ಲಿ ನೋಡಿ. ಮಾಡಿದೆ, ತಗೋತಾ ಇದ್ದೀನಿ. ಹಾಂ, ತಗೊಂಡೆ. ಇದು ಹಾಕಿರೋದು ಇದು ಹಾಕಿರೋದು ಅವೆರಡು ಹೊಸದು. ಆಮೇಲೆ ಅಲ್ಲೊಂದು ತುಂಬ ಡೇಂಜರ್ ಪರಿಸ್ಥಿತಿ ಇಲ್ಲದ ನಾವು ಅದನ್ನ ವೀಡಿಯೋ ಮೂಲಕನೇ ಮನವಿ ಕೊಡ್ತಾವನೆ. ಅಲ್ಲೊಂದು ಇದಲ್ಲ ಅದೇ ಕಂಬ. ನೋಡಿ ಈ ರೀತಿ ಕರೆಂಟ್ ಕಂಬ ನೋಡಿ. ಒಂದು ಎಲ್ಲ ದಿನ ಬೆಳಗಾರ ಇಲ್ಲಿ 100 ವಾಹನಗಳು ಚಲಿಸ್ತವೆ. ಈ ಸ್ಥಳದಲ್ಲಿ ಮುರಿದು ಬಿದ್ದಿದೆ. ಅರ್ಥ ಆಯ್ತಾ? ಸೊ ಈ ರೀತಿ ಆಗಿದೆ. 2 ಕಂಬಗಳು ಕಟ್ಟಾಗಿ ಹೋಗಿವೆ. ನೋಡಿ ಇಲ್ಲೊಂದು ಕಟ್ಟಾಗಿ ಹೋಗಿದೆ ನೋಡಿ, ಕಟ್ಟಾಗಿ ಬಿದ್ದಿದೆ. ಸೊ ಅದೇ ತರಹ ನೋಡಿರಿ ಅಲ್ಲೆಲ್ಲ ಒರಿಕೊಂಡು ಅದು ಕಟ್ಟಾಗಿದೆ. ಒಟ್ಟು ಇಲ್ಲಿ ಎಲ್ಲ ಕರೆಂಟ್ ಕಂಬಗಳು ಆಲ್ಮೋಸ್ಟ್ ಎಲ್ಲ ಶಿಥಿಲಗೊಂಡಿದೆ. ಇಲ್ಲಿ ತುಂಬ ಹಳೆ ಕಾಲದ ಕರೆಂಟ್ ಕಂಬಗಳೆಲ್ಲ ಇದೆ. ಸೊ ಅದನ್ನೆಲ್ಲ ಮನಗಂಡು ದಯವಿಟ್ಟು ಸಂಬಂಧಪಟ್ಟಂಥವರು ಅದನ್ನು ಬದಲಾವಣೆ ಮಾಡಿದ್ರೆ ಒಳಿತು. ಈಗಾಗಲೇ ಒಂದು ಕಂಬ ತೋರಿಸಿದ್ದೀನಿ, ಅದು ಸಹ ಅಪಾಯದ ಪರಿಸ್ಥಿತಿಯಲ್ಲಿದೆ. ಸೊ ಅದನ್ನೆಲ್ಲ ಮನಗಂಡು ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ ಇಂಧನ ಸಚಿವರು ನೋಡಿ ಫ್ರೀ ಕರೆಂಟ್ ಕೊಡೋದಲ್ಲ, ಅಪಾಯದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜನಜೀವನವನ್ನು ಮತ್ತಷ್ಟು ಅಪಾಯಕ್ಕೆ ಸಿಲುಕಿಸಬಾರದು. ಸೊ ಆಲ್ಮೋಸ್ಟು ಸುಮಾರು 3ರಿಂದ 4 ಕಂಬ ಕಟ್ಟಾಗೋಗಿದೆ. ಇಲ್ಲೆಲ್ಲ ಬೆಂಡಾಗಿ ಬಾಕ್ಕೊಂಡು ದಿಕ್ಕಫಲ ನಿಂತವೆ ಗುರು. ಈ ಕಂಬಗಳು ತುಂಬ ಡೇಂಜರಸ್ ಪರಿಸ್ಥಿತಿಲಿವೆ. ಸೊ ಇದನ್ನೆಲ್ಲ ಮನಗೊಂಡು ದಯವಿಟ್ಟು ಕಂಬಗಳನ್ನು ಬದಲಾವಣೆ ಮಾಡಿ ಅಂತ ಒಂದು ಮನವಿ ಮಾಡ್ತೀವಿ. ಹಾಗೆ ಇಲ್ಲಿ ಕೌದಳ್ಳಿ ಗ್ರಾಮಕ್ಕೆ ಆಗಮಿಸ್ತಕ್ಕಂಥ ವಾಹನಗಳು ಅತಾಚುರ್ಯ ನೋಡಿ, ಈ ಒಂದು ರಸ್ತೆಯಲ್ಲಿ ಏನಾರು ವ್ಯತ್ಯಾಸ ಆದರೆ ಏನಾಗುತ್ತೆ ನೋಡಿ. ಇದು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ಇಲ್ಲೇನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ನೀವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ, ಇದು ರಾಮಪುರ ರಸ್ತೆ. ಈಗ ಎಲ್ಲ ವಾಹನಗಳು ಈ ರಸ್ತೆನಲ್ಲಿ ಬರ್ತಾಯಿದೆ. ಅರ್ಥ ಆಯ್ತಾ? ಹಿಂಗೆ ಹೋಗಿ ವಿಡಿಯೋ ಲೆಂತ್ ಆಗ್ಬೋದು, ಆದರೂ ನಾನು ವಿಡಿಯೋ ಹಾಕ್ತೀನಿ. ಸೊ ಇಲ್ಲಿ ನಾನು ಹೇಳ್ತೀನಿ, ವ್ಯೂಸ್ಗೋಸ್ಕರ ನಾನು ವಿಡಿಯೋ ಮಾಡಲ್ಲ. ಅರ್ಥ ಆಯ್ತಾ? ಜನಗಳಿಗೆ ಮಾಹಿತಿ ತಲುಪಿಸ್ಬೇಕಂತ ನಾನು ವಿಡಿಯೋ ಮಾಡೋದು. ಕೇವಲ ವ್ಯೂಸ್ಗೋಸ್ಕರ ನಾನು ವೀಡಿಯೋ ಮಾಡೋಕ್ಕೋಗಲ್ಲ. ಅವಶ್ಯಕತೆ ಇರೋರು ನೋಡಲಿ, ಅವಶ್ಯಕತೆ ಇರೋರು ಸ್ಕಿಪ್ ಮಾಡಿಬಿಡ್ಲಿ ಬಿಡಿ. ಅದು ಬಿಟ್ಟು ಪಾಪ ಅವ್ರಿಗೆ ಅರ್ಧಂಬರ್ಧ ಮಾಹಿತಿ ಕೊಟ್ಟರೆ ಅರ್ಥವೇ ಆಗಲ್ಲ. ಅದಕ್ಕೆ ನಾನು ಪೂರ್ತಿ ವೀಡಿಯೋ ಹಾಕ್ಬಿಡ್ತೀನಿ. ಅದು ನನ್ನ ಒಂದು ಸ್ಪೆಷಾಲಿಟಿ, ನಾನು ಮೊದಲಿಂದನೂ ಹಾಗೆ. ಸೊ ಆ ರೀತಿ ನೋಡೋದಾದರೆ ನೋಡ್ರಿ ಇಲ್ಲಿ ಏನಾಗ್ತದೆ ಅಂತಕ್ಕಂಥದ್ದನ್ನ. ಸೊ ಇಲ್ಲಿ ಒಂದು ಸ್ವಲ್ಪ ದೂರ ರಸ್ತೆ ಚೆನ್ನಾಗಿಲ್ಲ. ಅರ್ಥ ಆಯ್ತಾ?
ಸೊ ಈ ರಸ್ತೆಯ ಒಂದು ಪರಿಚಯ ಸಾಕಷ್ಟು ಬಾರಿ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪರವರ ತೊಟ್ಲು ಮನೆ ಇದೆ. ಅರ್ಥ ಆಯ್ತಾ? ಮಕ್ಳು ಇಲ್ದಿದ್ದವರು ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರು ಬೆಟ್ಟ ಶಂಕರಪ್ಪ ಅವರ ತೊಟ್ಲು ಮನೆಗೆ ಹೋಗ್ಬೇಕಂದ್ರೆ ಈ ರಸ್ತೆಯನ್ನೇ ಅನುಸರಿಸಿ ಹೋಗ್ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ನಾನು ವೀಡಿಯೋ ಹಾಕಿದ್ದೀನಿ. ಸೊ ಮತ್ತೆ ಹಾಕ್ತಾನೂ ಇರ್ತೀನಿ. ಸೊ ದಿನಾಂಕ 24ನೇ ತಾರೀಕು ಮಕ್ಕಳಿಲ್ದಿರ್ತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗಿ ಸೊ ಇಲ್ಲಿ ತೊಟ್ಟಿಲು ತೀರ ಹಾಕುವ ಪೂಜೆಗೆ ಆಗಮಿಸ್ತಾರೆ. ಒಂದು ವಿಶೇಷವಾದ ವೀಡಿಯೋ ಹಾಕ್ತೀನಿ. ಸೊ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳು ಈ ಅಲ್ಲೇ ಏನಾದರೂ ಟ್ರಾಫಿಕ್ ಜಾಮು ಮತ್ತೊಂದು ಮಗದೊಂದು ಏನೇ ಆದ್ರೂ ನೀವು ಈ ರಸ್ತೆಯಲ್ಲಿ ಹೋಗಿ ಇಲ್ಲಿ ಲೆಫ್ಟ್ ತಗೋಬೇಕಾಗತ್ತೆ. ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ನೋಡಿ. ಕೇವಲ ಒಂದು 200-300 ಮೀಟ್ರು ಡಿಸ್ಟೆನ್ಸ್ಗೆ ಈಗ ನಾವು 1 2 3 4 ಕಿಲೋಮೀಟ್ರ್, ಟೋಟಲ್ 4 ಕಿಲೋಮೀಟ್ರ್ ಸುತ್ತುವರಿಬೇಕಾಗುತ್ತೆ. ಯಾಕಂದರೆ ವಾಸ್ತವ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ನೋಡಿ, ಕಾರೆಲ್ಲ ಬೆಟ್ಟಕ್ಕೆ ಹೋಗ್ತಾ ಇರ್ತಕ್ಕಂಥ ಕಾರ್ಗಳು ಈಗ ಎಷ್ಟೋ ಜನಕ್ಕೆ ಏನಾಗ್ತಾಯಿದೆ, ಪಾಪ ಹಿಂಗೆ ಬರ್ತಾರೆ, ಎಲ್ಲೋ ಮುಂದಕ್ಕೆ ಹೋಗ್ಬೇಕನ್ನೋ ಮುಂದಕ್ಕೆ ಹೋಗ್ಬಿಡ್ತಾರೆ, ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ ನೋಡಿ. ಅವರೆಲ್ಲ ಬೆಟ್ಟಕ್ಕೆ ಹೋಗ್ತಾರೆ ಅವರೇ. ಸೊ 1 ಇಂಚಲ್ಲಿ ಒಂದು ಕಾರ್ ಇದ್ದರೆ ಏನಾಗುತ್ತೆ ಗೊತ್ತಾಗುತ್ತೆ. ಕಾರ್ ಇಲ್ಲ ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ, ಕನ್ಫ್ಯೂಸ್ ಆಗಿ ಮುಂದಕ್ಕೆ ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? ಆ ರೀತಿ ಹಾಕಬಾರ್ದು ಅಂದ್ಬಿಟ್ಟು ಈ ವಿಡಿಯೋ ಮೂಲಕ ಮಾಹಿತಿ ತಲುಪಿಸ್ತಾ ಇದ್ದೀನಿ. ದಯವಿಟ್ಟು ಒಂದು 4 ಜನಕ್ಕೆ ರೀಚ್ ಮಾಡಿಕೊಡಿ. ಯಾಕಂದರೆ ಪಾಪ ಹೆಲ್ಪ್ ಆಗುತ್ತೆ ಅವ್ರಿಗೆ. ಸೊ ಇದು ವಿಶೇಷ ದಿನಗಳು ಅಂದರೆ ಈ ಅಮಾವಾಸ್ಯೆ ದಿವಸ, ಆಮೇಲೆ ಇನ್ನಿತರ ವಿಶೇಷ ದಿನಗಳು ಏನು ಮಾಡಿಬಿಡ್ತಾರೆ, ಇಲ್ಲಿ ಇದು ಮಾಡ್ತಾರೆ, ಗೇಟ್ ಹಾಕ್ಬಿಡ್ತಾರೆ, ಬ್ಯಾರೆಲ್ ಗೇಟು. ಯಾಕೆಂದರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ, ಅಲ್ಲಿ ವಾಹನ ಚಲಿಸಲು ರಸ್ತೆ ಅಗಲ ಇಲ್ಲ ಅಂದ್ಬಿಟ್ಟು ಈ ಕೌದಳ್ಳಿ ಗ್ರಾಮ ಏನಿದೆ, ಈಗ ನಾನು ಕರೆಂಟ್ ಕಂಬಗಳು ತೋರಿಸ್ತೀನಿ ನೋಡಿ, ಅಲ್ಲಿ ಏನು ಮಾಡ್ತಾರೆ, ಬ್ಯಾರೆಲ್ ಗೇಟ್ ಹಾಕ್ಬಿಟ್ಟು ಡೈವರ್ಟ್ ಮಾಡಿಬಿಡ್ತಾರೆ ವಾಹನಗಳನ್ನ. ಯಾಕೆಂದರೆ ಯಾವುದೇ ಥರ ಟ್ರಾಫಿಕ್ ಜಾಮ್ ಆಗದೆ ಇರಲಿ ಅಂದ್ಬಿಟ್ಟು ಈ ಥರ ಡೈವರ್ಟ್ ಮಾಡ್ತಾರೆ. ಆವಾಗ ತಾವು ಎಲ್ಲಿ ಬಂದು ವಾಹನವನ್ನು ಚಲಿಸಿ ಯಾವ ಮಾರ್ಗ ಹೋಗಬೇಕು, ಎಷ್ಟೋ ಜನ ಏನು ಮಾಡ್ತಾರೆ, ಸ್ಟ್ರೈಟ್ ಹೊಂಟೋಗ್ಬಿಡ್ತಾರೆ ಕಣ್ರಿ, ಗೊತ್ತಾಗಲ್ಲ ಪಾಪ, ಈ ರಸ್ತೆನೇ ನೋಡೋಲ್ಲ. ನಾನು ಅದಕ್ಕೋಸ್ಕರ ವೀಡಿಯೋ ಮಾಡ್ಬೇಕಂತ ಬರ್ತೀನಿ. ನಾನು ಬೆಟ್ಟ ಶಂಕರಪ್ಪ ಅವ್ರ ಮನೆಗೆ ಹೋಗಿದ್ದು ಬರ್ಬೇಕಾದ್ರೆ ಒಬ್ಬರು ಕೇಳಿದ್ರು ನನ್ನ, ಸರ್ ಇದು ಬೆಟ್ಟಕ್ಕೆ ಹೆಂಗೆ ಹೋಗೋದು ಅಂದ್ಬಿಟ್ಟು ಇಲ್ಲಿ ರಸ್ತೆ ಅಡ್ಡ ಹಾಕ್ಬಿಟ್ಟು ಕೇಳ್ತಾರೆ. ಅದಕ್ಕೋಸ್ಕರ ನಾನೇ ಪಾಪ ಯಾಕೆ ವೀಡಿಯೋ ಮೂಲಕ ಮಾಹಿತಿ ಕೊಟ್ಬಿಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ನೋಡಿ, ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲಿ ನೋಡಿ ಬಸ್ ನಿಲ್ದಾಣ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ವ್ಯವಸ್ಥೆಗಳು ಎಷ್ಟು ದಿಕ್ಕೆಟ್ಟಾಗಿದೆ ಅಂದರೆ ನೋಡಿ, ಇಲ್ಲಿ ಯಾರು ಒಬ್ಬರು ಬಂದು ಕೂತ್ಕೊಳ್ಳಲ್ಲ ಈ ಬಸ್ ನಿಲ್ದಾಣದಲ್ಲಿ. ಆದರೆ ಇಲ್ಲಿ ಬಸ್ ನಿಲ್ದಾಣ ಇದೆ. ಅದೇ ನಮ್ಮ ಕೌದಳ್ಳಿಲಿ ಬಸ್ ನಿಲ್ದಾಣ ವೆರಿ ಇಂಪಾರ್ಟೆಂಟು. ಒಂದು ಬಸ್ ನಿಲ್ದಾಣ ಮಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಕಣ್ರಿ. ಅದೇ ಭಾಳ ಅಸಮಾಧಾನಕರ ವಿಚಾರ. ಇದು ನೋಡಿ ವೇಸ್ಟು. ಇದು ಪುನಃ ಇದರಿಂದ ಮುಂದಕ್ಕೆ ಅಲ್ಲೊಂದು ಬಸ್ ನಿಲ್ದಾಣ ವೇಸ್ಟ್ ಆಗಿದೆ. ಸೊ ನೋಡಿ, ಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಇಲ್ಲಿ ಲೆಫ್ಟ್ ತಗೊಳ್ಳಿ. ಅರ್ಥ ಆಯ್ತಾ? ನೋಡಿ, ಹಾಗೇ ಹೋಗಿ ನಿಮಗೆ ಒಂದು ಕೌದಳ್ಳಿ ಗ್ರಾಮ ಏನಿದೆ, ಆ ಒಂದು ಕರೆಂಟ್ ಕಂಬದಿಂದ ವೀಡಿಯೋ ಮಾಡಿದೆ ನೋಡಿ, ಅಲ್ಲಿಗೆ ಹೋಗಿ ಸೇರಿಸ್ಬಿಡ್ತೀನಿ ಮತ್ತೆ. ನೋಡಿ, ಈ ರೀತಿ ಈ ರಸ್ತೆಯನ್ನು ಅನುಸರಿಸಿ ಹೋಗಬೇಕು. ನಮ್ಮ ಕೌದಳ್ಳಿ ಬಸ್ ನಿಲ್ದಾಣ ಏನಿದೆ, ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಎಲ್ಲ ಶಿಥಿಲಗೊಂಡು ಬಿದ್ದೋಗೋ ಪರಿಸ್ಥಿತಿಗೆ ಆಗ್ಬಿಟ್ಟಿದೆ. ಅಲ್ಲೊಂದು ಬಸ್ ನಿಲ್ದಾಣ ನಿರ್ಮಾಣ ಮಾಡಿಕೊಡೋಷ್ಟು ಏನೋ ಅಂತಾರೆ, ಅದಕ್ಕೆ ಜವಾಬ್ದಾರಿ ಇಲ್ಲವೇ ಇಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಆ ಒಂದು ಬಸ್ ನಿಲ್ದಾಣಕ್ಕೆ ಏನು ಏರ್ಪಾಡು ಮಾಡಬೇಕು ಮಾಡಿಕೊಡಿ ಅಂತ ಒಂದು ಮನವಿ ಹಾಕ್ಕೊಡ್ತೀನಿ. ಸೊ ನೋಡಿ, ಇಲ್ಲಿ ನೋಡಿರಿ, ಈ ಥರ ವಾಹನಗಳು ಈ ಹಳ್ಳಿಗಳಲ್ಲಿ ವಾಹನಗಳೇ ನೋಡಿಲ್ಲ ಅಂಥ ಒಂದು ಹಳ್ಳಿಗಳು. ಸೊ ಇದ್ದಕ್ಕಿದ್ದಲೇ ಜಾಮ್ ಆದಂಥ ಸಂದರ್ಭದಲ್ಲಿ ಈ ಹಳ್ಳಿಗಳೇ ಕಾಪಾಡೋದು. ಆದರೂ ಇಲ್ಲೂ ಕಿರಿದಾದ ರಸ್ತೆ ನೋಡಿ, ರೀತಿ ಎಲ್ಲ ಇಕ್ಕಟ್ಟು. ಅಲ್ಲಿ ನೋಡ್ರಿ, ತುಂಬ ಕಿರಿದಾದ ರಸ್ತೆ ಇಲ್ಲವೇ. ಈಗ ಹಿಂದಕ್ಕೆ ಹೋಗ್ಬೇಕು, ಇವೆಲ್ಲ ಪಾಡ್ಪಡಬೇಕು. ಬಣ್ಣ ಹೋಗುತ್ತಾ ಇರೋಣ ಒಂದು ನಿಮಿಷ ಇರೋಣ. ಅಲ್ಲೋಗಿ ಪೆಟ್ಕೋಬೇಕಾದ್ದು, ಬಂದ್ಬಿಡೋಣ ನೀನು. ಹಾಂ ನಾನು ಸಂಧಿಗೊಂದಿ ನುಗ್ಗಿಸ್ತೀನಿ, ನನಗೇನು ಅಭ್ಯಾಸ ಇದೆ. ಆದರೂ ಯಾಕೆ ಬೇಕು ಅಲ್ವಾ, ಜೋಪಾನವಾಗಿ ಹೋಗ್ಬೇಕು ಅಲ್ವಾ. ನೋಡಿ, ಈ ರೀತಿ ಇಕ್ಕಟ್ಟಾಗ್ಬಿಡ್ತದೆ ಸಮ್ ಟೈಮು. ಯಾಕೆಂದರೆ ಈ ಹಳ್ಳೀಲಿ ಇಲ್ಲೂ ಅಷ್ಟೇ ಸಂಧಿಗುಂದಿ ನುಗ್ಕೊಂಡೇ ಹೋಗ್ಬೇಕು. ಅದಕ್ಕೋಸ್ಕರ ವಾಹನಗಳು ಸ್ವಲ್ಪ ಹಿಂದೆ ಮುಂದೆ ನೋಡಿ ಡ್ರೈವ್ ಮಾಡ್ಕೊಳ್ಳಿ ಅಂತ ಒಂದು ಮನವಿ ಮಾಡ್ಕೊತೀನಿ. ಅರ್ಥ ಆಯ್ತಾ? ಇಲ್ಲೊಂದು ಸ್ಪೆಷಲ್ ಆದ ಮಾಹಿತಿ ಕೊಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಇವತ್ತು ಏನೋ ನಮ್ಮ
ಅದೇನೋ ಅಂತಾರಲ್ಲಪ್ಪ ಅದು ಫ್ರೀ ಬಸ್ ಬಿಟ್ಟಿರೋದ್ರಿಂದ ಮಹಿಳೆಯರಿಗೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ ಬಸ್ಗಳ ಪರಿಸ್ಥಿತಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಬಂದೆ ಇಲ್ಲಿ ಬಂದು ಲೆಫ್ಟ್ ತಗೋಬೇಕು ಬಂಧುಗಳೇ. ಸೊ ಇದು ಚಿಕ್ಕಲ್ಲತ್ತೂರು ಅಂತಕ್ಕಂಥ ಗ್ರಾಮ. ಏನು ಹೇಳಿ, ಚಿಕ್ಕಲ್ಲತ್ತೂರು. ಅರ್ಥ ಆಯ್ತಾ? ನೋಡಿ ಬಸ್ತು ವಿಶೇಷ ಇಲ್ಲಿ ನೋಡ್ರಿ. ನಮ್ಮ ಪ್ರೈವೇಟ್ ವಾಹನಗಳು ಹೆಂಗೆ ತುಕ್ಕಿಡ್ದೋಯ್ತದ ನೋಡ್ರಿ. ಅಲ್ಲಿ 3 ಬಸ್ಸು ಹೆಂಗೆ ನಿಲ್ಲಿಸಿದ್ದಾರೆ. ಇದೆಲ್ಲ ಫ್ರೀ ಬಸ್ಸು ಯೋಜನೆಯಿಂದ ಇಂತಹ ಒಂದು ದಿಕ್ಕೆಟ್ಟೋದ ಪರಿಸ್ಥಿತಿಗೆ ಈ ಥರ ಲಾಸ್ ಆಗಿಬಿಟ್ಟು ಪ್ರೈವೇಟ್ ವಾಹನದ ಮಾಲೀಕರು ಕಂಗಾಲಾಗಿ ಈ ರೀತಿ ಬಸ್ಗಳನ್ನು ತಂದು ನಿಲ್ಲಿಸ್ಕೊಂಡು ಎಲ್ಲ ತುಕ್ಕಿಡಿತದೆ. ಅರ್ಥ ಆಯ್ತಾ? ಅಯ್ಯೋಯ್ಯೋ ಅಣ್ಣ, ಯಾಕಣ್ಣ ಇಲ್ಲೂ ಫಾಸ್ಟ್ ಹೊಡೆದ್ರಿ ಅಪ್ಪ ಸ್ವಾಮಿ. ಹಳ್ಳಿ ಪಳ್ಳಿಲೂ ಚೆಚ್ಕೊಂಡು ಹೋಯ್ತಾರಪ್ಪ ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು. ದಯವಿಟ್ಟು ಸ್ವಲ್ಪ ನಿಧಾನ ಅನುಸರಿಸಿ ಅಂತ ಒಂದು ಮನವಿ ಮಾಡ್ತೀನಿ. ಈಗಾಗಲೇ ಒಂದು ಕರೆಂಟ್ ಕಂಬ ನಾವು ತೋರಿಸಿದ್ದೀವಿ, ಊರೊಳಗಡೆ ಇರೋದು. ಯಾವ ಸಮಯದಲ್ಲಿ ಬೇಕಾದ್ರೂ ಕಟ್ಟಾಗ್ಬೋದು ಅದು. ಆದ್ದರಿಂದ ದಯವಿಟ್ಟು ಕರೆಂಟ್ ಕಂಬಗಳ ಕಡೆ ಗಮನ ಹರಿಸಿ ಒಲವಿರಲಿ. ಅರ್ಥ ಆಯ್ತಾ? ಆಮೇಲೆ ಬೇಸರದ ವಿಚಾರ ಏನಪ್ಪ ಅಂದರೆ, ನಮ್ಮ ಇಲ್ಲಿ ನೋಡಿ ರಾಜಕೀಯ ಅಂತಕ್ಕಂಥದ್ದು ಯಾವ್ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಮಾಡ್ತಾರೆ ಗೊತ್ತಂದರೆ, ಕರೆಂಟು ಒಂದು ಬೀದಿಗಿದ್ರೆ ಒಂದು ಬೀದಿಗಿರಲ್ಲ. ಈ ಹೊಸೂರು ಲೈನ್ ಅಂತಿದೆ, ಅದು ನಿರಂತರವಾದ ಕರೆಂಟು ಯಾವಾಗಲೂ ಇರ್ತದೆ. ಅದೇ ಊರು ಒಳಗಡೆ ಕರೆಂಟೇ ಇರಲ್ಲ. ಯಾವಾಗ ತೆಗಿತಾರೆ ಯಾವಾಗ ಬಿಡ್ತಾರೆ ಒಂದು ಗೊತ್ತಾಗಲ್ಲ. ಒಂಥರ ಅವ್ಯವಸ್ಥೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಕರೆಂಟು ಯಾವ ಟೈಮ್ಗೆ ಹೋಗುತ್ತೆ ಅಂತ ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಹಾಕ್ತೀನಿ ನೋಡಿ. ಯಾವ ಟೈಮ್ಗೆ ಹೋಗುತ್ತೆ ಕರೆಂಟು ಮತ್ತು ಯಾವಾಗ ಬರುತ್ತೆ ನಾನು ಖಂಡಿತವಾಗ್ಲೂ ಒಂದು ವೀಡಿಯೋ ಹಾಕ್ತೀನಿ. ಆಮೇಲೆ ಯಾವ ಲೈನ್ ಕರೆಂಟ್ ಇರ್ತದೆ, ಯಾವ ಲೈನ್ ಕರೆಂಟ್ ಇರಲ್ಲ. ಆಮೇಲೆ ಒಂದು ಲೈನು ಕರೆಂಟ್ ಇತ್ತು ಅಂತಂದರೆ ಇನ್ನೊಂದು ಲೈನ್ ಕರೆಂಟ್ ಇರಲ್ಲ. ಸೊ ಆ ಲೈನ್ಗೆ ಕರೆಂಟ್ ಹಾಕೋಕ್ಕೆ ತುಂಬ ತಾತ್ಸಾರ ಮನೋಭಾವ. ಅದಕ್ಕೇನು ಬಿಡು, ಅದು ಅಡ್ಜಸ್ಟ್ ಆಯ್ತದೆ, ಅದು ಕರೆಂಟ್ ಇಲ್ದಿರೋ ಪರವಾಗಿಲ್ಲ, ಈ ಥರ ಮನೋಭಾವನೆಯೂ ಇದೆ. ಸೊ ಅದನ್ನೆಲ್ಲ ಗಮನಿಸಿ ಅದು ಸಂಬಂಧ ಮುಂದಿನ ದಿವಸ ನೋಡಿ ಒಂದು ವೀಡಿಯೋ ಹಾಕ್ತೀನಿ ನಾನು. ಅದಕ್ಕೆ ಸಂಬಂಧಪಟ್ಟಾಗೆ ನೀಟಾಗಿ ವೀಡಿಯೋ ಹಾಕ್ತೀನಿ. ಆ ಬೀದಿಗೆ ಯಾಕೆ ಕರೆಂಟ್ ಕೊಡಲ್ಲ, ಅಲ್ಲಿ ಏನು ಅದು ಯಾವ ಥರ ಅದು ರಾಜಕೀಯವಾಗಿ ಅವ್ರನ್ನ ತುಳಿತಾ ಇದ್ದಾರಾ, ಇಲ್ಲ ಜಾತಿ ಆಧಾರದ ಮೇಲೆ ಅವ್ರನ್ನ ತುಳಿತಾ ಇದ್ದಾರಾ, ಇದನ್ನೆಲ್ಲ ಖಂಡಿತ ನಾನು ವೀಡಿಯೋ ಹಾಕ್ತೀನಿ. ಯಾಕಂದರೆ ಕರೆಂಟು ವಿಚಾರದಲ್ಲಿ ನಮ್ಮ ನಾಯಕರ ಬೀದಿ 1ನೇ ವಾರ್ಡು 2ನೇ ವಾರ್ಡು ಆ ಲೈನ್ಗಳಲ್ಲಿ ಕರೆಂಟ್ ಇರೋಲ್ಲ. ಅರ್ಥ ಆಯ್ತಾ? ಸೊ ಯಾವ ಆಧಾರದ ಮೇಲೆ ಅಲ್ಲಿಗೆ ಕರೆಂಟ್ ಹೋಗುತ್ತೆ ಏನು ಒಂದು ಗೊತ್ತಾಗಲ್ಲ. ಕೆಲವೊಂದು ಮನೆಗಳಿಗೆ ಕರೆಂಟೇ ಇರೋಲ್ಲ. ಯಾಕೆ ಆ ಥರ ಕರೆಂಟ್ ತೆಗಿತಾರೆ ಅನ್ನೋದು ಅರ್ಥವೇ ಆಯ್ತಿಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಹಾಕ್ತೀನಿ ರೀ, ವೆಯ್ಟ್ ಮಾಡಿ. ಅರ್ಥ ಆಯ್ತಾ? ಸೊ ನೋಡಿ, ಈಗ ನಾನು ಬಳಸ್ಕೊಂಬಂದೆ. ಈಗ ನೋಡಿ ಮತ್ತೆ ಕೌದಳ್ಳಿಗೆ ಬಂದೆ. 4 ಕಿಲೋಮೀಟ್ರ್ ಸುತ್ತುವರೆದು ಮತ್ತೆ ಕೌದಳ್ಳಿ ವಾಪಸ್ ಬಂದಿದ್ದೀನಿ. ಸೊ ತಾವು ವೀಕ್ಷಣೆ ಮಾಡಿ. ಈ ಥರ ಬಂದು ಬಲಗಡೆ ತಗೊಂಡು ಮತ್ತೆ ಇಲ್ಲಿ ಎಡಗಡೆ ತಗೊಂಡ್ರೆ ಈ ವಿಡಿಯೋ ಹಾಕಬೇಕು ಅನಿಸ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ಅರ್ಥ ಆಯ್ತಾ? ಜನಗಳಿಗೊಂದು ಮಾಹಿತಿ ಕೊಟ್ಬಿಡೋಣ ಅಂತ. ನೋಡಿ ಇದೆ ಇಲ್ಲಿ ಬಂದು ಬಲಕೋರೆ ಮಹದೇಶ್ವರ ಬೆಟ್ಟ ಹೋಗ್ಬೋದು ನಾವು. ಜಸ್ಟು ಅಲ್ಲಿಂದ ಅಲ್ಲಿಗೆ ಒಂದು 200-300 ಮೀಟ್ರ್ ಏನೋದು ಅಷ್ಟೇ. ಅರ್ಥ ಆಯ್ತಾ? ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿಗೆ 300 ಮೀಟ್ರು. ಇಲ್ಲೇನಾರು ಜಾಮ್ ಆಗಿಬಿಟ್ರೆ, ಮತ್ತೊಂದು ಮಗದೊಂದು ಆಗಿಬಿಟ್ರೆ ಎಲ್ಲ ಹಿಂಸೆ. ಬೇಕಾದ್ರೆ ಸರ್ಕಾರಗಳು ಮನ್ಸು ಮಾಡಿದ್ರೆ ಇದಕ್ಕೊಂದು ಫ್ಲೇವರೇ ಮಾಡಿಬಿಡ್ಬೋದು ಮೇಲೆ ಅಲ್ವಾ. ಇಲ್ಲ ರಸ್ತೆ ಅಗಲೀಕರಣ ಮಾಡ್ಬೋದು. ರಸ್ತೆ ಅಗಲೀಕರಣಕ್ಕೆ ಈ ಒಬ್ಬ ಯಾವನ ಕಮೆಂಟ್ ಹಾಕಿದ ಕಿತ್ತೋದವ ನೋಡಿ, ಅವನ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ನೋಡಿ. ವಾಸ್ತವ ಹಿಂಗಾಯ್ತು ಇದು. ನೋಡಿ ಪಾಪ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಪಾಪ ಇಲ್ಲಿ ಯಾವಲ್ಲೂ ನಿರಂತರವಾಗಿ ಕರ್ತವ್ಯ ನಿರ್ವಹಿಸಬೇಕಾಗತ್ತೆ. ಈ ರೀತಿ ಆಗ್ಬಿಟ್ರೆ ಅರ್ಥ ಇದ್ರಾ? ನೋಡಿ ಇಷ್ಟೇ ಜಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು 300-400 ಮೀಟ್ರ್ ಏನೋ ಅದಷ್ಟೇ. ಸೊ ಇಲ್ಲಿಂದ ಇಲ್ಲಿಗೆ ಇವಾಗೆಲ್ಲ ಬಳಸ್ಕೊಂಡು ಸುತ್ಕೊಂಡು ಬರಬೇಕು. ನೋಡಿ ಈ ರೀತಿ ಆಗ್ಬಿಟ್ಟಿದೆ. ಜಾಮ್ ಆಗಿಬಿಟ್ರೆ ಕಷ್ಟ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ರಸ್ತೆ ಅಗಲೀಕರಣದ ಬಗ್ಗೆ ಯಾವನೊಬ್ಬ ಕಿತ್ತೋದವ ಒಂದು ಕಮೆಂಟ್ ಹಾಕಿದ. ಈ ಊರವರೆಲ್ಲ ಸೇರ್ಕೊಂಡು ಇವನಿಗೆ ಅದು ಮಾಡಿ ಇದು ಮಾಡಿ ಅಂದ್ಕೊಂಡು, ರೇ ಕೇಳೋ ಬೇವರ್ಸಿ ನಿನಗೆ ಹೇಳ್ತಕ್ಕಂಥ ವಿಚಾರ. ಸೊ ನಾನು ಹೇಳಲೇಬೇಕು, ಯಾಕಂದರೆ ನಿನ್ನಂಥ ಅವಿವೇಕಿ ಅನಾಗರಿಕರು ಇರೋದ್ರಿಂದ ಸಮಾಜ ದಿಕ್ಕೆಟ್ಟೋಗಿದೆ. ಸೊ ಇಲ್ಲಿ ಜನ ಎಲ್ಲ ಆಲ್ಮೋಸ್ಟು ಇಲ್ಲಿ ಸರ್ವೆ ಮಾಡಿ ಜಾಗ ಎಷ್ಟು ಬಿಡಬೇಕು ಏನು ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಕಪಿ ಮುಂಡೆದೆ
ಮಂತವರು ರಸ್ತೆ ಅಗಲೀಕರಣ ಆದರೆ ನಮ್ಮೂರು ಸೌಲಭ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇರೋರು. ನಿಮ್ಮ ಥರ ಕೆಟ್ಟದಾಗಿ ಕೇಡು ಬಯಸೋರಲ್ಲ. ಸೊ ಇದನ್ನು ಮನದಟ್ಟು ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ರೀತಿ ಆಗಿದೆ. ಕರೆಂಟ್ ಕಂಬಗಳು ಶಿಥಿಲಗೊಂಡು ಈ ರೀತಿ ರಾತ್ರೋರಾತ್ರಿ ಕಟ್ಟಾಗೋಗಿದೆ. ಸೊ ಯಾರಿಗೇನಾಗಿದೆ ಗೊತ್ತಿಲ್ಲ. ಬಟ್ ಯಾರಿಗೇನು ಆಗದೇ ಇರೋ ರೀತಿ ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಿಸಿದ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ಬೋದು. ಇಷ್ಟೇ ವಾಸ್ತವ. ಓಕೆ, ಆಲ್ಮೋಸ್ಟ್ ನಾನು ಒಂದು ರೌಂಡ್ ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡಿ ಸುತ್ತಿ ಬಳಸಿ ಹಾಕೊಂಡು ಒಂದು ರೌಂಡ್ ಸುತ್ಕೊಂಡೇ ಬಂದ್ಬಿಟ್ಟೆ. ಅತ್ತಾಗೆ ಒಂದು ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀನಿ. ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಭಕ್ತವೃಂದಕ್ಕೆ ಶೇರ್ ಮಾಡಿ ಸಹಕರಿಸಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.